ಆಗಿ ನನಗೆ 3ನೇ ತಾರೀಕು ಜಸ್ಟ್ ಏನೋ ಒಂದು ಸೀಸರ್ ತಗೊಂಡು ಥ್ರೆಡ್ ಕಟ್ ಮಾಡೋ ಟೈಮಲ್ಲಿ ಸಡನ್ ಆಗಿ ನನ್ನ ಬೆರಳು ಆ ಸ್ಕಿನ್ ಲೇಯರ್ ಇದೆಯಲ್ಲ ಕಂಪ್ಲೀಟ್ ಆಗಿ ಕಿತ್ಕೊಂಡ್ ಬಂದ್ಬಿಡ್ತು ಕಟ್ ಮಾಡೋವಾಗ. ಸೊ ಆ ಫೋಟೋ ಅಲ್ಲಿ ನೋಡ್ಬೋದು ನೀವು, ಅದು ಬಂದಾಗ ರಕ್ತ ಫುಲ್ ಬ್ಲೀಡ್ ಆಗ್ತಾ ಇತ್ತು. ನಾನು ಅದಕ್ಕೆ ಏನು ಮಾಡ್ಲಿಲ್ಲ, ಅಂದ್ರೆ ಜಸ್ಟ್ ಅದಾದ್ಮೇಲೆ ಜಸ್ಟ್ ಅದನ್ನ ಹೊರಿಸ್ಬಿಟ್ಟು ನಾನೊಂದು ಈ ರೀತಿ ಬಾಟ್ಲ್ ಇದೆಯಲ್ಲ ಇದರಲ್ಲಿ ಬಯೋಮ್ಯಾಗ್ನೆಟಿಕ್ ವಂಡರ್ ಹೀಲಿಂಗ್ ವಾಟರ್ನ ಹಾಕಿ ಅದನ್ನ ಸ್ಪ್ರೇ ಮಾಡಿದಾಗ ಬ್ಲೀಡ್ ಹಂಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು. ಬರ್ತಾ ನಂಗೆ ಕಂಟಿನ್ಯೂಸ್ ಆಗಿ ಬಿಡ್ಲೇ ಇಲ್ಲ, ಅಂದ್ರೆ ಸ್ಪ್ರೇ ಮಾಡ್ತಾ ಅದು ಸ್ವಲ್ಪ ಹೋಲ್ಡ್ ಮಾಡಿ ಬಿಟ್ಟೆ, ಅಂದ್ರೆ ಒಂದು 5-10 ಮಿನಿಟ್ಸ್. ಸೊ ಬ್ಲಡ್ ಬ್ಲೀಡ್ ಆಗೋದು ಸ್ಟಾಪ್ ಆಯ್ತು. ಸ್ಟಾಪ್ ಆದ್ಮೇಲೆ ಲೈಕ್ ಆದ ನಂತರ ನಾನೇನ್ ಮಾಡಿದೆ, 2 days ಕಂಟಿನ್ಯೂಸ್ ಆಗಿ ಅದನ್ನ ಸ್ಪ್ರೇ ಮಾಡ್ಕೊಂಡೇ ಇದ್ದೆ. ಯಾವುದೇ ರೀತಿ ನಾನು ಮೆಡಿಸಿನ್ ಹಾಕ್ಲಿಲ್ಲ, ಆಯಿಂಟ್ಮೆಂಟ್ ಯೂಸ್ ಮಾಡ್ಲಿಲ್ಲ, ಯಾವ್ದು ಪೇನ್ ಕಿಲ್ಲರ್ ಏನು ತಗೊಂಡಿಲ್ಲ ಇನ್ನ. ಓಕೆ, ಅದಾದ್ಮೇಲೆ 3ನೇ ದಿವಸಕ್ಕೆ ನನ್ಗೆ ಈಗ ನೋಡಿ ಬೆರಳು ಇದು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಹಾ ಇವಾಗ ಫುಲ್ ಡ್ರೈ ಆಗಿದೆ ಮೇಡಮ್ ಆಕ್ಚುಲಿ. ಸೊ ಅಮೇಝಿಂಗ್ ಆಗಿದೆ ಆಕ್ಚುಲಿ. ಇದನ್ನ ಕರೆಕ್ಟ್ ಆಗಿ ನಾವು ಅಂದ್ರೆ ರಿಯಲೈಸ್ ಮಾಡ್ಕೊಂಡು ಇದನ್ನ ರೆಗ್ಯುಲರ್ ಆಗಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ, ಕರೆಕ್ಟ್ ಆಗಿ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡಿದ್ರೆ ಎಲ್ಲದಕ್ಕೂ ಇದು ದೊಡ್ಡ ಮೆಡಿಕಲ್ಗೆ ಇದು ದೊಡ್ಡ ಚಾಲೆಂಜು. ಇದರಿಂದ ನಮ್ಗೆ ಎಷ್ಟೋ ಅಂದ್ರೆ ಈವನ್ 100 ರೂಪೀಸು ಸೇವ್ ಮಾಡ್ಬೋದು ಇದರಿಂದ. ಈಗ ನಾನು ಇದೇ ರೀತಿಯಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿದ್ದಿದ್ರೆ ಮಿನಿಮಮ್ ಅಂದ್ರೂ 500-600 ರೂಪಾಯಿ ಖರ್ಚಾಗ್ತಿತ್ತು. ಸೊ ಈ ರೀತಿ ನಾನು ಪ್ರತಿಯೊಂದು ಏನ್ ಮಾಡ್ತೀನಿ, ಇದು ನನ್ ಲಕ್ಕೋ ಏನೋ ಗೊತ್ತಿಲ್ಲ, ನಾನು ಏನೋ ಒಂದು ಮಾಡ್ಬೇಕು ಅಂದಾಗ ಹಿಂಗೆಲ್ಲ ಒಂದು ಟೆಸ್ಟಿಮೋನೀಸ್ಗೆ ಅವಕಾಶ ಕೊಡ್ತವೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದಲ್ಲದೆ ಇನ್ನೊಂದು ವಿಚಾರ ಹೇಳ್ಬೇಕಾಗಿತ್ತು, ನನಗೆ L3 ಅಲ್ಲಿ ಪ್ರಾಬ್ಲಮ್ ಇತ್ತು. ಅಂದ್ರೆ 5 years ಇಂದ ಸ್ಟ್ರಗಲ್ ಮಾಡ್ತಿದ್ದೆ, ಒಳ್ಳೆ ನಿದ್ದೆ ಬರ್ತಿದೆ. ಬಯೋಮ್ಯಾಗ್ನೆಟಿಕ್ ಥೆರಪಿ ಅದನ್ನ ನಾನು ಯಾವ ರೀತಿ ಯೂಸ್ ಮಾಡಿದೆ ಅಂದ್ರೆ, ಸೊ ನಾನ್ ರೆಗ್ಯುಲರ್ ಆಗಿ ಮಾಡಿದಾಗ ನನಗೆ ನಾನು ಅಳವಡಿಸ್ಕೊಂಡು, ಸೊ ನನಗೆ ಆ ಫೀಲ್ ಬರ್ತಾ ಇದೆ ಆಕ್ಚುಲಿ, ಒಳ್ಳೆ ನಿದ್ದೆ ಬರ್ತಿದೆ. ಆಮೇಲೆ ನಾನು ನಿದ್ದೆ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ, ಯಾಕಂದ್ರೆ ಮ್ಯಾಟ್ರಿಕ್ಸ್ ಮೇಲೆ ಹಿಂಗ್ ಸುಮ್ನೆ ಕೂತಿದ್ರು ನನಗೆ ನಿದ್ದೆ ಬಂದ್ಬಿಡುತ್ತೆ. ಸೊ ಅದಲ್ಲದೆ ನನ್ನ ಬಾಡಿಯಲ್ಲಿ ಬ್ಲಡ್ ಫುಲ್ ಅದು ತಿಕ್ಕಾಗಿತ್ತು ಆಕ್ಚುಲಿ. ತಿಕ್ಕಾಗಿದ್ದಾಗ ನನಗೆ ಫುಲ್ ಕಂಪ್ಲೀಟ್ ಏನಂತಾರೆ ಫುಲ್ ಅದು ಡಾರ್ಕ್ ಆಗಿತ್ತು ಮೇಡಮ್. ಆಕ್ಚುಲಿ ಡಾರ್ಕ್ ಆಗಿದ್ದಾಗ ನನಗೆ ಆ ಮೈಯಲ್ಲೆಲ್ಲ ಒಂಥರ ಇಚ್ಚಿಂಗ್ ಎಲ್ಲ ಆಗ್ತಿತ್ತು ನನಗೆ. ಅಂತದ್ರಲ್ಲಿ ಇವಾಗ ಇಚ್ಚಿಂಗ್ ಎಲ್ಲ ಇಲ್ಲ. ಆಮೇಲೆ ಆ ಬ್ಲಡ್ ಮಾತ್ರ ಫುಲ್ ಇವಾಗ ಕಲರ್ಫುಲ್ ಆಗಿದೆ ಆಕ್ಚುಲಿ. ನಾನು ಯಾವತ್ತು ನನ್ನ 5 years ಲೈಫ್ ಅಲ್ಲಿ ಅಷ್ಟು ಕಲರ್ಫುಲ್ ಬ್ಲಡ್ ನಾನು ನೋಡ್ಲಿಲ್ಲ. ಅದು ಬ್ಲೀಡ್ ಆಗೋ ಟೈಮಲ್ಲಿ ಖುಷಿ ಆಯ್ತು ನನಗೆ, ಆ ನೋವು ಎಲ್ಲೋಯ್ತೋ ಗೊತ್ತಿಲ್ಲ ಆಮೇಲೆ ಇವಾಗ. ಸೊ ಅದಲ್ಲದೆ ನನಗೆ L3 ಅಲ್ಲಿ 4ನೇ MRI ಅಂದ್ರೆ ರೀಸೆಂಟ್ ಆಗಿ ತೆಗ್ದಿದ್ದೀನಿ. ಸೊ ಅದರಲ್ಲಿ ಈಗ ನನಗೆ ಆಪರೇಷನ್ ಬೇಡ ಅಂತ ಆನ್ಲೈನ್ ನಲ್ಲಿ ಹೇಳಿದ್ದಾರೆ. ಅಂದ್ರೆ ಈಗ ಸದ್ಯಕ್ಕೆ ಆಪರೇಷನ್ ಬೇಕಾಗಿಲ್ಲ, ನೀನೇನೋ ಟ್ರೀಟ್ಮೆಂಟ್ ತಗೊಂತಿದೆಯಲ್ಲ ಅದು ಕಂಟಿನ್ಯೂಸ್ ಆಗಿ ತಗೋ. ಅದಲ್ಲದೆ ಮೀನ್ಸ್ ನಾರ್ಮಲ್ ರೆಗ್ಯುಲರ್ ಏನೇನು ಇರುತ್ತೋ ಡೈಲಿ ಆಕ್ಟಿವಿಟೀಸ್ ಆಗ್ಲಿ ಏನೇ ಒಂದಾಗ್ಲಿ ಆ ಒಂದು ಚಟುವಟಿಕೆಗಳಲ್ಲಿ ಕರೆಕ್ಟ್ ಆಗಿ ನಾವು ಎಂಗೇಜ್ ಆದ್ರೆ ಸೊ ನಮ್ಗೆ ಪೇನ್ ಅನ್ನೋದು ಗೊತ್ತಾಗಲ್ಲ. ಸೊ ಇದನ್ನ ನಾವು ನಂಬಿ ನಾವು ಮಾಡೋದ್ರಿಂದ ಏನಾಗುತ್ತೆ, 4 ಜನಕ್ಕೆ ಉಪಯೋಗ ಆಗುತ್ತೆ. ಫಸ್ಟ್ ನಮಗಾಗುತ್ತೆ, ನಮಗಾದ್ಮೇಲೆ 4 ಜನಕ್ಕೆ ಉಪಯೋಗ ಆಗುತ್ತೆ. ಬಟ್ 1000 ಜನ 1000 ಹೇಳಿದ್ರು ಮೇಡಮ್, ಬಟ್ ಇದಕ್ಕಿರೋ ಪವರು, ಇದಕ್ಕಿರೋ ದಮ್ಮು, ಇದಕ್ಕಿರೋ ಇಂಪಾರ್ಟೆನ್ಸ್ ಯಾವ್ದಕ್ಕೂ ಇಲ್ಲ ಅಂತ ನನ್ನ ಒಂದು ವ್ಯೂ ಅಂಡ್ ನನ್ನ ಅಭಿಪ್ರಾಯ. ಇದರಲ್ಲಿ ಎಲ್ಲಾ ರೀತಿ ನಮಗೆ ಸೌಕರ್ಯ ಬರುತ್ತೆ. ಅಂದ್ರೆ ಒಂದು ಮೇನ್ ಏನಂದ್ರೆ ಹೆಲ್ತ್ ರಿಲೇಟೆಡ್ ಎಲ್ಲ ಒಂದು ಪಾಸಿಬಿಲಿಟೀಸ್ ನನಗಂತೂ ಜಾಸ್ತಿ ಸೇವ್ ಆಗಿದೆ. ದುಡ್ಡಿನ ಮುಖಾಂತರ ಅಲ್ಲ, ಬಟ್ ದುಡ್ಡು ಖರ್ಚು ಏನ್ ಮಾಡ್ತೀವಲ್ವಾ ಅದು ಸೇವ್ ಆಗಿದೆ ಅಂತ ನಾನು ಹೇಳಲು ಇಚ್ಛಿಸ್ಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಫಾರ್ ಶೇರಿಂಗ್ ಹಿಯರ್. ಅಂಡ್ ಥ್ಯಾಂಕ್ ಯು eBioterm, ಥ್ಯಾಂಕ್ ಯು ಲೀಡರ್ಸ್, ಥ್ಯಾಂಕ್ ಯು ಫಾರ್ ದೀಸ್ ಕೈಂಡ್ ಆಫ್ ಎಜುಕೇಶನ್ಸ್ ಫಾರ್ ಈಚ್ ಅಂಡ್ ಎವ್ರಿ ಒನ್. ಯಾಕಂದ್ರೆ ಇಂಥ ಎಜುಕೇಶನ್ ಫ್ರೀಯಾಗಿ ಕೊಟ್ಟರು ಜನ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಬಟ್ ಇದರಿಂದ ಯಾವ ಮೋಟಿವೇಶನ್ ಬೇಕಾಗಿರ್ಲಿಲ್ಲ, ಬಟ್ ಒಂದು ಕಲಿಕೆ ಅನ್ನೋದು ಇಲ್ಲಿಂದಾನೇ ಶುರುವಾಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.